ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಫ್ಟ್ವೇರು KEA ಅವರು ಡಿಸೈನ್ ಮಾಡಿದಂಥ ಸಾಫ್ಟ್ವೇರು ಹೇಗೆ ನಿಮಗೆ ಸೀಟನ್ನು ಅಲಾಟ್ ಮಾಡುತ್ತೆ, ಅಂದರೆ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಕರೆಕ್ಟ್ ಕೇಳ್ಕೊಳ್ಳಿ. ನಿಮ್ಮ ಆಪ್ಷನ್ ಎಂಟ್ರಿ ಯಾಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ಇದ್ರ ಥ್ರೂ ಬರುತ್ತೆ. ಆ್ಯಂಡ್ ಇನ್ನೂ ಇದೆ, ಮುಂದಿನ ವೀಡಿಯೋದಲ್ಲಿ ನಾನು ಹೇಗೆ ಪ್ರಾಸೆಸ್ಗಳು ನಡೀತದೆ ಅಂತ ಹೇಳ್ತೇನೆ. ಹೇಗೆ ಪ್ರಾಸೆಸ್ಗಳು ನಡೀತದೆ, ನೀವು ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ಏನು ರೌಂಡು, ಮುಂದೆ ಏನು ಮಾಡಬೇಕು ಎಲ್ಲದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಫ್ಟ್ವೇರ್ ಹೇಗೆ ಸೀಟನ್ನು ಅಲಾಟ್ ಮಾಡುತ್ತೆ ರೆಸ್ಪೆಕ್ಟ್ ಟು ಕ್ಯಾಟಗರಿ ಅವರಿಗೆ, ಜನರಲ್ ಮೆರಿಟ್ ಅವರಿಗೆ ಅಥವಾ ರಿಸರ್ವೇಷನ್ ಅವರಿಗೆ, ಸ್ಪೆಷಲ್ ಕ್ಯಾಟಗರಿ, ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ ಹೇಗಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಅದಕ್ಕಿಂತ ಮುಂಚೆ ಯಾರಿಗಾದರೂ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET 2025 ಮತ್ತು ಕಾಮಿಡಿಕೆ 2025ನ ಏಕಲವ್ಯ 2.0 ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮಗೆ ವಿತ್ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಿದ್ರೆ 1499 ಆಗಿರುತ್ತೆ. ಸಪ್ರೇಟ್ ಆಗಿರುತ್ತೆ, KCETಗೆ ಸಪ್ರೇಟ್ ಆಗಿರುತ್ತೆ, ಕಾಮಿಡಿಕೆಗೆ ಸಪ್ರೇಟ್ ಆಗಿರುತ್ತೆ. ಜಸ್ಟ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ 999 ರುಪೀಸ್ ಇರುತ್ತೆ. ಆ್ಯಡ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇದೆ ನಮಗೆ ಮೆಸೇಜ್ ಹಾಕ್ಬೋದು, ಕಾಲ್ ಮಾಡ್ಬೋದು, ಎನಿ ಟೈಮ್ ಕಾಲ್ ಮಾಡ್ಬೋದು. ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಏನೇ ಕ್ವಶನ್ಸ್ಗಳಿರ್ಬೋದು, ಅದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇರ್ಬೋದು, ಫೀಸ್ ರಿಲೇಟೆಡ್ ಇರ್ಬೋದು, ಕಾಲೇಜ್ ರಿಲೇಟೆಡ್ ಇರ್ಬೋದು, ಎನಿಥಿಂಗ್ ಇಟ್ ಮೈಟ್ ಬಿ, ಡೌಟ್ಸ್ ಇರ್ಬೋದು ಪ್ರಾಸೆಸ್ಸಿನ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಕ್ಲಾರಿಫಿಕೇಷನ್ ಸಿಗುತ್ತೆ. ಆಯಿತಾ? ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮಗೆ ನಾನು ಚಾಲೆಂಜ್ ಕೊಡ್ತೇನೆ, ಕರ್ನಾಟಕದಲ್ಲಿ ಯಾರೂ ಕೂಡ ಇಷ್ಟು ಒಳ್ಳೆ ಕೌನ್ಸಿಲಿಂಗನ್ನು ಕೊಡೋದಿಲ್ಲ, ಇಷ್ಟು ಸಪೋರ್ಟ್ ಕೊಡೋದಿಲ್ಲ. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸು, ಇದು ನಾನು ಹೇಳಿದ್ದಲ್ಲ, ಇದು 2024 ಅವ್ರು ಕೊಟ್ಟಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರಿಂದ ನಾನು ನಿಮಗೆ ತೆಗೆದು ಹೇಳ್ತಾ ಇರೋದು ಅಷ್ಟೇ. ದಿಸ್ ಇಸ್ ನಾಟ್ ಮೈನ್. ಓಕೆ, ಅವ್ರು ಹೇಳಿದ್ದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಅಷ್ಟೇ ಸ್ಟೂಡೆಂಟ್ಸು, ನೆನಪಿಟ್ಕೊಳ್ಳಿ. ಓಕೆನಾ? ಈಗ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸು, CET ಯಾರಿಗೆ ಅಲಾಟ್ ಆಗುತ್ತೆ ಕೇಳಿದರೆ, ಫಸ್ಟ್ ಸಾಫ್ಟ್ವೇರು CET ಯಾರಿಗೆ ಅಲಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಕೇಳಿದ್ರೆ ಫಿಸಿಕಲಿ ಡಿಸೇಬಲ್ಡ್. ಏನು ಹೇಳುತ್ತೆ? ಫಿಸಿಕಲಿ ಡಿಸೇಬಲ್ಡ್. ಯಾರ್ಯಾರು ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ ನೋಡಿ, ಅವರಿಗೆ ಫಸ್ಟು ಸೀಟನ್ನು ಅಲಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಫಿಸಿಕಲಿ ಡಿಸೇಬಲ್ಡ್ ಎಷ್ಟು ಪರ್ಸೆಂಟು? 5% ಫಿಸಿಕಲಿ ಡಿಸೇಬಲ್ಡ್ ಅವರಿಗಿದೆ. ಅವರಿಗೆ ಆಫ್ಲೈನಲ್ಲಿ ವೆರಿಫಿಕೇಷನ್ ಇರುತ್ತೆ. ಅವ್ರಿಗೆ ಆಫ್ಲೈನಲ್ಲಿ ವೆರಿಫಿಕೇಷನ್ ಆದ ನಂತರ ಇಫ್ ದೇ ಆರ್ ಫಿಸಿಕಲಿ ಡಿಸೇಬಲ್ಡ್ ಅಂದರೆ ಇಂತಿಷ್ಟು ಪರ್ಸೆಂಟೇಜ್ಗಿಂತ ಜಾಸ್ತಿ ಫಿಸಿಕಲಿ ಡಿಸೇಬಲ್ ಆಗಿರಬೇಕು, ಆವಾಗ ಮಾತ್ರ ಈ ಕೋಟಾಕ್ಕೆ ಎಲಿಜಿಬಲ್ ಆಗ್ತಾರೆ. ಅಂಥವರಿಗೆ ಫಸ್ಟು ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸು. ಸೆಕೆಂಡ್, ಇದಾದ ನಂತರ ಯಾರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೇಳಿದರೆ NCC, ದೋಸ್ ಹೂ ಬಿಲಾಂಗ್ಸ್ ಟು NCC ಸ್ಪೋರ್ಟ್ಸ್, ಇದರಲ್ಲಿ ಮತ್ತು SNQ ಇದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಫಸ್ಟ್ ರೌಂಡಲ್ಲೂ ಕೂಡ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ. ಆ ಫೇಸಸ್ಗಳ ಬಗ್ಗೆ ಮತ್ತೆ ವೀಡಿಯೋನ ಮಾಡ್ತೇನೆ. ಸದ್ಯಕ್ಕೆ ಇದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಫಿಸಿಕಲಿ ಡಿಸೇಬಲ್ಡ್, ದೆನ್ NCC, ಸ್ಪೋರ್ಟ್ಸ್, SNQ. ಅರ್ಥ ಆಯ್ತಾ? ಈಗ ಥರ್ಡ್ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ. ಏನು? ಎಲ್ಲ ರಿಸರ್ವ್ಡ್ ಕ್ಯಾಟಗರಿ ನಿಮ್ಮ ಕಾಸ್ಟ್ ಬೇಸಿಸ್ ಮೇಲೆ. ಈಗ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಥರ್ಡ್ ಇದರಲ್ಲಿ ಎಲ್ಲರೂ ಬರ್ತಾರೆ. ಈಗ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಜನರಲ್ ಮೆರಿಟ್ ಅಲ್ಲೇ ಸೀಟ್ ಆಗುತ್ತೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಬೇರೆ 2A ಕ್ಯಾಟಗರಿಯಲ್ಲಿ ಅಥವಾ 3A ಕ್ಯಾಟಗರಿಯಲ್ಲಿ ಅಥವಾ ಗ್ರೂಪ್ 1ನಲ್ಲಿ SC ST ಕ್ಯಾಟಗರಿಯಲ್ಲಿ ಎಲ್ಲೂ ಕೊಡೋದಿಲ್ಲ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವರಿಗೆ ಕಂಪಲ್ಸರಿ ಜನರಲ್ ಮೆರಿಟಲ್ಲೇ ಸೀಟ್ ಅಲಾಟ್ ಆಗುತ್ತೆ. ಆಯಿತಾ? ಇದು ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದು ನಾನು ಹೇಳ್ತಾ ಇಲ್ಲ. ಆಯಿತು, ಅದಾದಮೇಲೆ ಈಗ ಬರೋದು ರಿಸರ್ವ್ಡ್ ಕ್ಯಾಟಗರಿ. ಯಾರು ಸರ್ ಇದು ರಿಸರ್ವ್ಡ್ ಕ್ಯಾಟಗರಿ ಅಂತ ಹೇಳಿದರೆ, ರಿಸರ್ವ್ಡ್ ಕ್ಯಾಟಗರಿ ನಿಮ್ಗೆ ಗೊತ್ತಿದೆಯಲ್ಲ, OBC ಬರುತ್ತೆ, ಮತ್ತು ಯಾರು OBC ಬರುತ್ತೆ, 2A ಬರುತ್ತೆ, 3A ಬರುತ್ತೆ, ಆ್ಯಂಡ್ ಗ್ರೂಪ್ 1 ಬರುತ್ತೆ. ಅವರೆಲ್ಲರೂ OBC ಕ್ಯಾಟಗರಿ, SC ST ಬರುತ್ತೆ, ರಿಸರ್ವ್ಡ್ ಕ್ಯಾಟಗರಿ. ಕರೆಕ್ಟ್ ಕೇಳ್ಕೊಳ್ಳಿ. ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ ಫಸ್ಟ್ ಏನು ಮಾಡುತ್ತೆ ಕೇಳಿದರೆ ಜನರಲ್ ಮೆರಿಟಲ್ಲೇ ಅಲಾಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ನಿಮ್ಮ ಆಪ್ಷನ್ ಎಂಟ್ರಿನ ನೀವು ಯಾವುದೋ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ರ್ಯಾಂಡಮ್ ಆಗಿ ಹಾಕಿದಾಗ ನಿಮಗೆ ಜನರಲ್ ಮೆರಿಟಲ್ಲಿ ಆಗುತ್ತೆ. ಕರೆಕ್ಟ್ ಕೇಳಿ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ನಿಮ್ಮ ಹತ್ರ ಕ್ಯಾಟಗರಿ ರಿಸರ್ವ್ಡ್ ಇದ್ದರೂ ಕೂಡ ನೀವು ಹಾಕಿರೋದು ಆಪ್ಷನ್ ಎಂಟ್ರಿ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ಜನರಲ್ ಮೆರಿಟಲ್ಲಿ ಇದಾದರೆ ನಿಮ್ಗಿರೋ ಅಂಥ ಏನು ರಿಸರ್ವ್ಡ್ ಕ್ಯಾಟಗರಿ ಕೂಡ ಹಾಳಾಗಿ ಹೋಗುತ್ತೆ, ಮಿಸ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆಪ್ಷನ್ ಎಂಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಜನರಲ್ ಮೆರಿಟಲ್ಲಿ ಫಸ್ಟ್ ಕೊಡಲಿ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಬಿಲಾಂಗ್ಸ್ ಟು 2A ಕ್ಯಾಟಗರಿ ಅಥವಾ 2A ಕ್ಯಾಟಗರಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಸರ್ ನನ್ನ ಕ್ಯಾಟಗರಿದ ಎಕ್ಸಾಂಪಲ್ ಕೊಡಿ ಅಂತ ಹೇಳಬೇಡಿ, ಎನಿ ಕ್ಯಾಟಗರಿ 2A ಕ್ಯಾಟಗರಿ ಅಂತ ಅಂದ್ಕೊಳ್ಳೋಣ. ಅವನು ಜನರಲ್ ಫಸ್ಟ್ ಏನು ಮಾಡ್ತಾರೆ, ಅವನ ರ್ಯಾಂಕಿಗೆ ಜನರಲ್ ಮೆರಿಟಲ್ಲಿ ಅಲಾಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವೊಂದು ಕಾಲೇಜನ್ನು ಹಾಕಿದ್ದೀರಾ, XYZ ಅಂತ ಒಂದು ಕಾಲೇಜನ್ನು ಹಾಕಿದ್ದೀರಾ. ಈ XYZಗೆ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು 10K ರ್ಯಾಂಕ್ ಇದೆ. ಡೈರೆಕ್ಟ್ ಈ XYZ ಕಾಲೇಜಿಗೆ ಹೋಗಿ ಇಲ್ಲಿ ಜನರಲ್ ಮೆರಿಟಲ್ಲಿ 10Kಗೆ ಇವನು ಹೇಳ್ತಾ ಇರೋ ಸೀಟ್ ಇದೆಯಾ ಇಲ್ವಾ ನೋಡುತ್ತೆ. ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಇದೆಯಾ ಜನರಲ್ ಮೆರಿಟಲ್ಲಿ ಇದ್ದರೆ
ಡೈರೆಕ್ಟ್ ಅಲಾಟ್ ಮಾಡುತ್ತೆ. ಅದು ಮತ್ತು ನಿಮ್ಮ ರಿಸರ್ವ್ಡ್ ಕ್ಯಾಟಗರಿನೂ ನೋಡೋದಿಲ್ಲ, ನಿಮ್ಮ ಸ್ಪೆಷಲ್ ಇದನ್ನು ನೋಡೋದಿಲ್ಲ, ಏನು ಲೈಕ್ ರೂರಲ್ ಕನ್ನಡ ಮೀಡಿಯಮ್ ಯಾವುದೂ ನೋಡೋದಿಲ್ಲ, ಡೈರೆಕ್ಟ್ ಜನರಲ್ ಮೆರಿಟಲ್ಲಿ ಹಾಕಿಬಿಡುತ್ತೆ. ಓಕೆ, ಫಸ್ಟ್ ಚೆಕ್ ಮಾಡೋದಿದೆ. ಇದು ಯಾರಿಗೆ? 2A 2B 3A 3B OBC ಎಲ್ರಿಗೂ ಇದೆ. OBC ಗ್ರೂಪ್ 1 OBC ಅಂದರೆ ಎಲ್ಲರೂ ಬಂದ್ರಲ್ಲ, ಗ್ರೂಪ್ 1 ಎಲ್ರಿಗೂ ಹೀಗೆ ಮಾಡೋದು. ಅರ್ಥ ಆಯ್ತಾ? SC ST ಬೇರೆ ರಿಸರ್ವೇಷನ್ ಇದೆ ಬಿಡಿ, ಅದು ಆಮೇಲೆ ಕಂಡು ನೋಡುತ್ತೆ, ಅದು ನಾನು ಹೇಳ್ತೇನೆ ಆಯಿತಾ. ಎಲ್ರಿಗೂ ಹೀಗೆ. ಈಗ ಜನರಲ್ ಮೆರಿಟಲ್ಲಿ ಆಗಿಲ್ವಾ, ಏನು ಮಾಡುತ್ತೆ? ಫಾರ್ ಎಕ್ಸಾಂಪಲ್ ನೀವು 2A ಕ್ಯಾಟಗರಿಲಿ ಇದ್ದೀರಾ, ನಿಮಗೆ ರೂರಲ್ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಜನರಲ್ ಮೆರಿಟ್ ರೂರಲಲ್ಲಿ ಚೆಕ್ ಮಾಡುತ್ತೆ, ಅಲ್ಲಿ ನಿಮಗೆ ಸೀಟ್ ಇದೆಯಾ ಕೇಳುತ್ತೆ. ಅಲ್ಲಿದ್ದರೆ ಜನರಲ್ ಮೆರಿಟಲ್ಲೇ ಕೊಟ್ಟುಬಿಡುತ್ತೆ. ಜನರಲ್ ಮೆರಿಟ್ ರೂರಲಲ್ಲಿ ಇಲ್ಲ, ನಿಮ್ಮ ರ್ಯಾಂಕಿಗೆ ನೀವು ಹಾಕಿರೋ ಆಪ್ಷನ್ ಎಂಟ್ರಿ ಮಾಡಿರೋ ಲೀಸ್ಟ್ ಪ್ರಕಾರ ಅಲ್ಲಿ ಜನರಲ್ ಮೆರಿಟ್ ರೂರಲಿಗೂ ಸಿಗೋದಿಲ್ಲ. ಓಕೆ, ನಿಮಗೆ ಕನ್ನಡ ಮೀಡಿಯಮು ಇದೆ ಅಂತ ಅಂದ್ಕೊಳ್ಳಿ, ಆವಾಗ ಏನು ಮಾಡುತ್ತೆ? ಜನರಲ್ ಮೆರಿಟ್ ಕನ್ನಡ ಮೀಡಿಯಮನ್ನು ಚೆಕ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ಆಗಿಲ್ಲ. ಈಗ ನಿಮ್ಮ ಕ್ಯಾಟಗರಿ ಬರ್ತಾರೆ, ಅವರು ಯಾವುದಕ್ಕೆ ಬರ್ತಾರೆ? 2A ಬರ್ತಾರೆ. ಫಸ್ಟಿಗೆ 2A ಜನರಲಲ್ಲಿ ಚೆಕ್ ಮಾಡ್ತಾರೆ. 2A ಜನರಲಲ್ಲಿ ಈ ಕಾಲೇಜಲ್ಲಿ XYZ ಅನ್ನೋ ಕಾಲೇಜಲ್ಲಿ 10K ರ್ಯಾಂಕಿಗೆ CS IS ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, CS IS AI ಡೇಟಾ ಸೈನ್ಸ್ ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ಸಿಗುತ್ತಾ ನೋಡ್ತಾರೆ. ಇಲ್ಲ, ಸೀಟ್ ಇಲ್ಲ. ಇವಾಗ ಮತ್ತೆ ನೋಡ್ತಾರೆ, ನಿಮಗೆ ರೂರಲ್ ಇದೆಯಾ? ಹೌದು, ಹಾಗಾದರೆ 2A ರೂರಲಲ್ಲಿ ಚೆಕ್ ಮಾಡ್ತಾರೆ. ಆಯಿತು, 2A ರೂರಲಲ್ಲೂ ಸಿಕ್ಕಲಿಲ್ವಾ? 2A ಕನ್ನಡ ಮೀಡಿಯಮ್ ಚೆಕ್ ಮಾಡ್ತಾರೆ. ಆಯಿತಾ? ಇದು ಯಾವುದ್ರಲ್ಲೂ ಸಿಗಲಿಲ್ಲ ಅಂತಾದರೆ ನಿಮಗೆ XYZ ಕಾಲೇಜಲ್ಲಿ ನಿಮಗೆ ಬೇಕಾಗಿರೋ ಬ್ರ್ಯಾಂಚಲ್ಲಿ CS IS AIML ಅದರಲ್ಲಿ ನಿಮಗೆ ಸೀಟ್ ಇಲ್ಲ ಅಂತ ಅರ್ಥ. ಅಲ್ಲಿಗೆ ಅದು XYZ ಕಾಲೇಜಿನ ಸ್ಕಿಪ್ ಮಾಡುತ್ತೆ, ಕೆಳಗಡೆ ಹೋಗುತ್ತೆ. ಇನ್ನೊಂದು ಯಾವುದೋ YZX ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ, ಈ ಕಾಲೇಜಿನ ಚೆಕ್ ಮಾಡ್ತಾ ಬರುತ್ತೆ. ಏನು ಚೆಕ್ ಮಾಡುತ್ತೆ? ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೋಡುತ್ತೆ, ಜನರಲ್ ಮೆರಿಟ್ ಸಿಗುತ್ತಾ ಟ್ರೈ ಮಾಡುತ್ತೆ. ಅಂದರೆ ಯಾವ ಕಾಲೇಜು YZX ಅದರಲ್ಲಿ ಈ ಬ್ರಾಂಚ್ ಕೇಳ್ತಾ ಇದ್ದಾನೆ, ಜನರಲ್ ಮೆರಿಟ್ ಸಿಗುತ್ತಾ ನೋಡೋಣ, ಸಿಗ್ತಾ ಇಲ್ಲ. ಜನರಲ್ ಮೆರಿಟ್ ರೂರಲಲ್ಲಿ ಚೆಕ್ ಮಾಡೋಣ, ಸಿಗ್ತಾ ಇಲ್ಲ. ಜನರಲ್ ಮೆರಿಟ್ ಕನ್ನಡ ಮೀಡಿಯಮಲ್ಲಿ ಚೆಕ್ ಮಾಡೋಣ, ಸಿಗ್ತಾ ಇಲ್ಲ. ನೆಕ್ಸ್ಟ್ 2A. ಇದೇ ರೀತಿ ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ದಿಸ್ ಈಸ್ ಫಾರ್ ಆಲ್ OBC ಕ್ಯಾಟಗರಿ ಸ್ಟೂಡೆಂಟ್ಸ್. ಎಲ್ಲ OBC ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಇದಾದಮೇಲೆ 4th ಸ್ಟೆಪ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಇದಾಗುತ್ತೆ. ಇವರಿಗೂ ರಿಸರ್ವೇಷನ್ ಇದೆ. ಆ ರಿಸರ್ವೇಷನಲ್ಲೇ ಸಿಗುತ್ತಾ ನೋಡ್ತಾರೆ. ಫಸ್ಟಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ರಿಸರ್ವೇಷನಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸರ್ ಇಲ್ಲಿ ಎಲ್ಲ ಸೀಟ್ ಖಾಲಿ ಆದರೆ ಇವರಿಗೆ ಆಲ್ರೆಡಿ ರಿಸರ್ವೇಷನ್ ಇದೆಯಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ, ಅದರಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳದ್ದು ಸ್ಕ್ಯಾನ್ ಮಾಡ್ತಾ ಬರುತ್ತೆ, ಅದನ್ನು ನೋಡ್ತಾರೆ. 5th ಆಗಿ ಯಾರಿಗೆ ಕೇಳಿದರೆ ಈಗ ಬರೋದು ಸಮ್ ಸ್ಪೆಷಲ್ ಕ್ಯಾಟಗರಿ. ಯಾವುದೆಲ್ಲ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ? ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, CAPR, XCAPR ಇವ್ರಿಗೆ ಕೊಡ್ತಾರೆ. ಗೊತ್ತಾಯ್ತಾ? ಫಸ್ಟ್ ಇವ್ರೇನು ಮಾಡ್ತಾರೆ? ಫಸ್ಟು ಜನರಲ್ ಮೆರಿಟ್ ಕ್ಯಾಟಗರಿ ನೋಡ್ತಾರೆ, ಇವ್ರದ್ದೆಲ್ಲದನ್ನು ನೋಡ್ತಾರೆ. ಫಸ್ಟು ಜನರಲ್ ಮೆರಿಟಲ್ಲಿ ಟ್ರೈ ಕೊಡ್ತಾರೆ. ಇದರಲ್ಲೂ ಕೂಡ ಡಿಫೆನ್ಸಲ್ಲೂ ಕೂಡ ಜನರಲ್ ಮೆರಿಟ್ 2A 3A ಅದೆಲ್ಲ ಇದೆಯಲ್ವಾ. ಫಸ್ಟ್ ಡಿಫೆನ್ಸಲ್ಲಿ ಹೋಗ್ತಾರೆ, ಹಾಂ ಇವ್ರಿಗೆ ಇಂತಿಷ್ಟು ಪರ್ಸೆಂಟೇಜ್ ಇದೆ, ಅದರಲ್ಲಿ ಜನರಲ್ ಮೆರಿಟಲ್ಲಿ ಇದೆಯಾ ನೋಡ್ತಾರೆ. ಇಲ್ವಾ? ಅಗೇನ್ ಸೇಮ್ ಜನರಲ್ ಮೆರಿಟ್ ರಿಸರ್ವ್ಡ್, ರೂರಲ್ ಇದ್ದರೆ ರೂರಲ್ ಇಲ್ಲದೆ ಇದ್ದರೆ ಕನ್ನಡ ಮೀಡಿಯಮ್, ಅದನ್ನು ನೋಡ್ತಾರೆ. ಅದು ಆಗಿಲ್ವಾ? ಈಗ ನಿಮ್ಮ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ನೀವು ಗ್ರೂಪ್ 1 ಅಥವಾ 2 ಏನೇ ತಗೊಳ್ತೇನೆ, ಅದೇ ಎಕ್ಸಾಂಪಲ್ ತಗೊಳ್ತೇನೆ. 2A ಕ್ಯಾಟಗರಿಯಲ್ಲಿ ಇದ್ದೀರಾ, ಕನ್ನಡ ಮೀಡಿಯಮ್ ಇದೆ ನಿಮಗೆ, ರೂರಲ್ ಇದೆ ನಿಮಗೆ, ಡಿಫೆನ್ಸ್ ಇದೆ ನಿಮಗೆ. ಫಸ್ಟ್ ಏನು ಮಾಡ್ತಾರೆ? 2Aಗೆ ಹೋಗೋದಿಲ್ಲ, ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ವಾ? ಜನರಲ್ ಮೆರಿಟ್ ರೂರಲ್ ನೋಡ್ತಾರೆ, ಯಾಕಂದರೆ ನಿಮಗೆ ರೂರಲ್ ಇದೆ, ಕನ್ನಡ ಮೀಡಿಯಮ್ ಇದೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ ನೋಡ್ತಾರೆ, ಅದರಲ್ಲೂ ಇಲ್ವಾ? ನಿಮ್ಮ ಕ್ಯಾಟಗರಿಗೆ ಹೋಗ್ತಾರೆ, 2Aಗೆ ಹೋಗ್ತಾರೆ, 2A ಜನರಲಲ್ಲಿ ಟ್ರೈ ಮಾಡ್ತಾರೆ, ಅದರಲ್ಲೂ ಇಲ್ವಾ? 2A ಕನ್ನಡ ಮೀಡಿಯಮ್, 2A ರೂರಲ್, 2A ಕನ್ನಡ ಮೀಡಿಯಮ್, ಅದು ಯಾವುದ್ರಲ್ಲೂ ಇಲ್ವಾ? ಪುನಃ ಹೋಗ್ತಾರೆ ಜನರಲ್ ಮೆರಿಟ್ ಡಿಫೆನ್ಸಿಗೆ ನೋಡ್ತಾರೆ. ಅರ್ಥ ಆಯ್ತಾ? ಜನರಲ್ ಮೆರಿಟಲ್ಲೂ ಕೂಡ ಡಿಫೆನ್ಸ್ ಸಿಕ್ಕಿದೆಯಲ್ವಾ, ಅದನ್ನು ನೋಡ್ತಾರೆ, ಅದರಲ್ಲೂ ಸಿಕ್ಕಲಿಲ್ವಾ? ನಿಮ್ಮ ಕ್ಯಾಟಗರಿ ಡಿಫೆನ್ಸಲ್ಲಿ ನೋಡ್ತಾರೆ, 2A ಕ್ಯಾಟಗರಿ ಡಿಫೆನ್ಸಿಗೆ ನೋಡ್ತಾರೆ. ಈ ಥರ ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇಲ್ಲಿ ನೋಡಿ ಮತ್ತೆ ರಿಸರ್ವ್ಡ್ ಮತ್ತು ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರೋದು 6th one ಏನಂತ ಕೇಳಿದ್ರೆ ಇದು ರಿಸರ್ವ್ಡ್ ಮತ್ತು ಸ್ಪೆಷಲ್ ಕ್ಯಾಟಗರಿ. ರಿಸರ್ವ್ಡ್ ಅಂದರೆ ಗೊತ್ತಿದೆಯಲ್ಲ, OBC ಗ್ರೂಪ್ 1 SC ST ಅವರು, ಮತ್ತು ಕನ್ನಡ ಮೀಡಿಯಮು ರೂರಲ್ ಅವ್ರದ್ದು. ಮತ್ತು ಸ್ಪೆಷಲ್ ಕ್ಯಾಟಗರಿ ಅಂದರೆ ಇಲ್ಲೆಲ್ಲ ಹೇಳಿದೆ ನೋಡಿ, ಇದೆಲ್ಲದನ್ನು ಸ್ಪೆಷಲ್ ಕ್ಯಾಟಗರಿ ಅಂತ ಕರೀತಾರೆ. ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ ಫಸ್ಟು ಸೂಪರ್ ನ್ಯೂಮರರಿ ಕೋಟವನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಫಸ್ಟು SNQ ಬೇಸ್ಡ್ ಆನ್ ಯುವರ್ ಇನ್ಕಮ್ ಸ್ಲ್ಯಾಬ್ ಇದೆಯಲ್ಲ, SNQ ಇದು ಮಾಡ್ತಾರೆ. ರಿಸರ್ವ್ಡ್ ಮತ್ತು ಸ್ಪೆಷಲ್ ಕ್ಯಾಟಗರಿ. ಓಕೆ, ಸ್ಪೆಷಲ್ ಕ್ಯಾಟಗರಿ ಅಂದರೆ ಇದು, ರಿಸರ್ವ್ಡ್ ಅಂದರೆ ಕನ್ನಡ ಮೀಡಿಯಮು, ರೂರಲ್ಲು, ಅದರ ಬ್ಯಾಕ್ವರ್ಡ್ ಕಾಸ್ಟು, ಇದು ಬರೋದಿಲ್ಲ ಸ್ಟೂಡೆಂಟ್ಸು, ಯಾವುದು ಅಂದರೆ ರೂರಲ್ ಕನ್ನಡ ಮೀಡಿಯಮೆಲ್ಲ ಬರುತ್ತೆ,
ಅದು ರಿಸರ್ವ್ಡ್ ಕ್ಯಾಟಗರಿ, ಗೊತ್ತಾಯ್ತಲ್ಲ. ರೂರಲ್, ಕನ್ನಡ ಮೀಡಿಯಮ್, ದೋಸ್ ಆಲ್ ಆರ್ ರಿಸರ್ವ್ಡ್ ಕ್ಯಾಟಗರಿ. ಅವ್ರಿಗೆ ಏನು ಮಾಡುತ್ತೆ, ಫಸ್ಟ್ SNQ ಕೋಟಾವನ್ನು ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸಿಗಲಿಲ್ವಾ, ಆಯಿತಾ, ಆಗುತ್ತಾ, ನಿಮ್ಮದು ಇನ್ಕಮ್ ಕಡಿಮೆ ಇದೆಯಾ, SNQ ಕೊಡುತ್ತೆ. ಅದಾದಮೇಲೆ ಯಾವುದಕ್ಕೆ ಹೋಗುತ್ತೆ, ಸೀದಾ ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೇಮ್ ಜನರಲ್ ಮೆರಿಟಲ್ಲಿ ಇಲ್ವಾ, ಹೇಗೇನಿದೆ ಸ್ಟಾರ್ಟ್ ಮಾಡುತ್ತೆ, ಇದೆ, ಗೊತ್ತಾಯ್ತಾ. ಫಸ್ಟ್ SNQ ಕೋಟಾ ಬೇಸ್ಡ್ ಆನ್ ಯುವರ್ ಇನ್ಕಮ್ ಸ್ಲ್ಯಾಬ್, ಆಯಿತಾ. ಅದ್ರ ಮೇಲ್ಗಡೆ ಎಲ್ಲಿಗೆ ಹೋಗುತ್ತೆ, ಜನರಲ್ ಮೆರಿಟಿಗೆ ಹೋಗುತ್ತೆ. ಹೇಗೇನು ಜನರಲ್ ಮೆರಿಟ್ ರೂರಲ್ ಇದೆ ನಿಮಗೆ, ರೂರಲ್ ನೋಡುತ್ತೆ. ರೂರಲ್ ಕನ್ನಡ ಮೀಡಿಯಮ್ ಇಲ್ಲದೆ ಇದ್ದರೆ ಇವೆರಡನ್ನು ಚೆಕ್ ಮಾಡೋದಿಲ್ಲ. ಜನರಲ್ ಮೆರಿಟ್ ನೋಡಿ ಡೈರೆಕ್ಟ್ 2A ಜಿಗೆ ಹೋಗುತ್ತೆ. ಮತ್ತು ಇವೆರಡನ್ನು ಚೆಕ್ ಮಾಡೋದಿಲ್ಲ. ವೈ, ಬಿಕಾಸ್ ಯು ಡೋಂಟ್ ಹ್ಯಾವ್ ರೂರಲ್ ಇನ್ ಕನ್ನಡ ಮೀಡಿಯಮ್, ಸೊ 2A ಜನರಲ್ ಆ ಥರನೇ ಮಾಡ್ತಾ ಬರುತ್ತೆ. ಓಕೆ, ಇದು ಯಾವ ರೀತಿ ಕೇಳಿದರೆ ರಿಸರ್ವ್ಡ್ ಕ್ಯಾಟಗರಿಯವರಿಗೆ ಫಸ್ಟು SNQ ರಿಸರ್ವ್ಡ್ ಮತ್ತು ಸ್ಪೆಷಲ್ ಕ್ಯಾಟಗರಿ, ಅದಾದಮೇಲೆ ಜನರಲ್ ಮೆರಿಟ್. ನಿಮಗೆ ರೂರಲ್ ಕನ್ನಡ ಮೀಡಿಯಮ್ ಇದ್ದರೆ ಜನರಲ್ ಮೆರಿಟ್ ರೂರಲ್, ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್. ಅದಾದಮೇಲೆ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿ ಇದೆಯಲ್ಲ 2A ಇದ್ದರೆ 2A ರೂರಲ್, 2A ಕನ್ನಡ ಮೀಡಿಯಮ್. ಅದರಲ್ಲೂ ಆಗಿಲ್ವಾ ಸ್ಪೆಷಲ್ ಕ್ಯಾಟಗರಿ ಯಾವುದು, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಆ ಥರ ಚೆಕ್ ಮಾಡ್ತಾ ಬರುತ್ತೆ. ಇದಿಷ್ಟು ವಿಷಯಗಳು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಆಯಿತಾ. ಇದು ರಿಸರ್ವ್ಡ್ ಕ್ಯಾಟಗರಿ ಅಂತ ಬಂದಾಗ ಎಲ್ಲದೂ ಬರ್ತಾರೆ ಸ್ಟೂಡೆಂಟ್ಸ್. SC ST ಅವರಿಗೆಲ್ಲ ಅವ್ರದ್ದು ಇದರಲ್ಲೂ ಬರುತ್ತೆ. SC ST ಕ್ಯಾಂಡಿಡೇಟ್ಸ್ ಅವ್ರಿಗೆ ಹೇಗೆ ಅಂತ ಕೇಳಿದರೆ ಜನರಲ್ ಮೆರಿಟ್ ನೋಡ್ತಾರೆ. ಜನರಲ್ ಮೆರಿಟ್ ನೋಡಿ ಆಮೇಲೆ ಅವ್ರ ಕ್ಯಾಟಗರಿಗೆ ಹೋಗ್ತಾರೆ. SC ST ಅವರಿಗೆ ಆಮೇಲೆ 2A ಎಲ್ಲ ಕೊಡೋದಿಲ್ಲ, ಇದರ ಜನರಲ್ ಮೆರಿಟ್ ಆರ್ SC ST ಅದರಲ್ಲೇ ಕೊಡ್ತಾರೆ. ಓಕೆ, ನೀವು 2A ಕ್ಯಾಟಗರಿ ಆಗಿದ್ದರೂ ಕೂಡ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು ಸುಮ್ಮನೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಕೊಂಡು ಸುಮ್ಮನೆ ಹಾಕಿದರೆ ನಿಮಗೆ ರಿಸರ್ವ್ಡ್ ಕ್ಯಾಟಗರಿಲಿ ಒಳ್ಳೆ ಕಾಲೇಜ್ ಸಿಗೋದಿದ್ರು ಮಿಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾನು ಹೇಳೋದು ಆಪ್ಷನ್ ಎಂಟ್ರಿನ ತುಂಬ ಜಾಗ್ರತೆಯಿಂದ ಮಾಡಬೇಕು ಅಂತ ಅದಕ್ಕೆ ಹೇಳೋದು, ಆಯಿತಾ. ಅದಾದಮೇಲೆ SNQ ಕೋಟಾದಲ್ಲಿ ಮತ್ತೊಂದು ವಿಷಯ ಹೇಳ್ತೇನೆ ಕೇಳಿ. ನಿಮಗೆ SNQ ಕೋಟಾ ಈಗ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಆಗಿದೆ. ನಿಮಗೆ ಫಸ್ಟ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ XYZ ಅಂತ ಒಂದು ಕಾಲೇಜ್ ಆಗಿದೆ. XYZ ಅಲ್ಲಿ CS ಆಗಿದೆ. SNQ ಕೋಟಾ ಆಗಲಿಲ್ಲ ನಿಮಗೆ. XYZ ಅಲ್ಲಿ CS ಆಗಿದೆ, ಬಟ್ ಯು ಡಿಡ್ ನಾಟ್ ಗಾಟ್ SNQ ಕೋಟಾ. ಆವಾಗ ಏನು ಮಾಡ್ತೀರಾ ನೀವು, ಚಾಯ್ಸ್ 1 ಮಾಡ್ತೀರಾ. ಚಾಯ್ಸ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಚಾಯ್ಸ್ 1 ಅಂದರೆ ಏನು, 2 ಅಂದರೆ ಏನು, 3 ಅಂದರೆ ಏನು, 4 ಅಂದರೆ ಏನು, ಅದರದ್ದು ಕಾನ್ಸಿಕ್ವೆನ್ಸಸ್ ಏನು, ಅದೆಲ್ಲದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾರೆ. XYZ ಕಾಲೇಜಲ್ಲಿ CS ಆಗಿದೆ, ನೀವು ಚಾಯ್ಸ್ 1 ಮಾಡ್ತೀರಾ. ಮೀನಿಂಗ್ ಟು ಸೇ ದ್ಯಾಟ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಕಾಲೇಜು ಆ್ಯಂಡ್ ಬ್ರ್ಯಾಂಚ್. ಸೊ ಅಲ್ಲಿಗೆ ನಿಮ್ಮದು ಕೌನ್ಸಿಲಿಂಗ್ ಮುಗೀತದೆ. ಅದಾದ ನಂತರ ನೀವು ಕಾಲೇಜು ಜಾಯ್ನ್ ಆಗಿದ್ದೀರಾ, ಅಡ್ಮಿಷನು ಆಗಿ ಆಯಿತು. ನಿಮಗೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಕೇಳಿದರೆ ಸೆಕೆಂಡ್ ರೌಂಡಲ್ಲಿ ಇದೇ ಸೀಟು SNQ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಇದೆ. ಓಕೆ, ಸಬ್ಸಿಕ್ವೆಂಟ್ ರೌಂಡಲ್ಲಿ ಲಾಸ್ಟ್ ಟೈಮ್ ತುಂಬ ಸ್ಟೂಡೆಂಟ್ಸ್ಗಳಿಗೆ ಆಗಿದೆ. ನನ್ನ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಅವರಿಗೆ KCET ಥ್ರೂನೇ ಆಗಿತ್ತು. ಅಂದರೆ 1,10,000 20,000 30,000 ಅದನ್ನು ಪೇ ಮಾಡಿದರು. ಬಟ್ ಸೆಕೆಂಡ್ ರೌಂಡಲ್ಲಿ ಏನಾಯಿತು, ಅವ್ರು ಆಲ್ರೆಡಿ ಅಡ್ಮಿಷನ್ ಕೂಡ ಆಗಿದ್ದರು. ಚಾಯ್ಸ್ 2 ತೊಗೊಳ್ಳಿಲ್ಲ, ಅವರು ಚಾಯ್ಸ್ 1 ತೊಗೊಂಡಿದ್ದು. ಅಡ್ಮಿಷನ್ ಆಗಿದ್ದರೂ ಕೂಡ ಅವರಿಗೆ ಅದೇ ಸೀಟ್ ಸೆಕೆಂಡ್ ರೌಂಡಲ್ಲಿ SNQ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಇದೆ. ಇಟ್ ಡಿಪೆಂಡ್ಸ್, ಅರ್ಥ ಆಯ್ತಾ. ಸೊ ಇದಿಷ್ಟು SNQ. ಈ ರೀತಿಯಲ್ಲಿ ಏನು ಸಾಫ್ಟ್ವೇರ್ ಅನ್ನೋದು ವರ್ಕ್ ಆಗುತ್ತೆ ಸ್ಟೂಡೆಂಟ್ಸ್. ಇದರಲ್ಲೂ ಫಸ್ಟ್ ರೌಂಡಲ್ಲಿ ಫೇಸ್ ಇದೆ, 3 ಫೇಸಸ್ ಇದೆ. ಫೇಸ್ 1, ಫೇಸ್ 2, ಫೇಸ್ 3. ಫೇಸ್ 1ನಲ್ಲಿ ಏನು ಮಾಡ್ತಾರೆ, ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ ರೂರಲ್ ಕನ್ನಡ ಮೀಡಿಯಮ್ ಇರುತ್ತಲ್ಲ, 2A ರೂರಲ್, 2A ಕನ್ನಡ ಮೀಡಿಯಮ್, ಅದೆಲ್ಲದನ್ನು ಒಂದು ಸತಿ ಇಟರೇಟ್ ಮಾಡುತ್ತೆ. ಕಂಪ್ಲೀಟ್ ಲಿಸ್ಟನ್ನು ಎಲ್ಲದನ್ನು ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಇನ್ ಕೇಸ್ ಅದು ಉಳಿತಾ, ಆ ಸೀಟ್ ಉಳಿತಾ, ಅಲ್ಲಿ ಮತ್ತೆ ಸೆಕೆಂಡ್ ಇಟ್ರೇಷನಿಗೆ ಹೋಗುತ್ತೆ. ಅಂದರೆ ಅದನ್ನು ಸೆಕೆಂಡ್ ಫೇಸ್ ಅಂತ ಕರೀತಾರೆ. ಆವಾಗ ಜನರಲ್ 2A ರೂರಲ್ ಇದ್ದಿದ್ದನ್ನು 2A ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. 2A ಕನ್ನಡ ಮೀಡಿಯಮ್ ಇದ್ದಿದ್ದನ್ನು 2A ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಥರ ಮಾಡ್ತಾರೆ. ಟೋಟಲ್ 3 ಇಟ್ರೇಷನ್ ಆಗುತ್ತೆ. ನೆಕ್ಸ್ಟು ಅದು ಮತ್ತೆ ಉಳಿತಾ, 2A ರೂರಲ್ ಕನ್ನಡ ಮೀಡಿಯಮ್ ಇದ್ದದನ್ನು 2A ಜನರಲ್ ಮಾಡಿದ್ದಾರೆ. 2A ಅಂದರೆ ಎಲ್ಲದನ್ನು ಕನ್ನಡ ಮೀಡಿಯಮ್ ಮತ್ತು ರೂರಲನ್ನು 2A ಜನರಲ್ ಆಗಿ ಮಾಡಿದ್ದಾರೆ. ಅದು ಮತ್ತೆ ಉಳಿದ್ರೆ ಮತ್ತೆ ಥರ್ಡ್ ಇಟ್ರೇಷನಲ್ಲಿ ಅದನ್ನು ಜನರಲ್ ಮೆರಿಟಿಗೆ ಕನ್ವರ್ಟ್ ಮಾಡಿ ಬಿಡ್ತಾರೆ. ಓಕೆ, ಸೊ ಆ ಇಟ್ರೇಷನ್ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ನೀವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಚಾಯ್ಸ್ ಬಗ್ಗೆ, ಮುಂದಿನ ಪ್ರಾಸೆಸ್ ಏನು, ನಾವು ರೌಂಡ್ 1 ರೌಂಡ್ 2 ಮಾಕ್ ಅಲಾಟ್ಮೆಂಟ್, ಚಾಯ್ಸ್ 1 ತೊಗೊಂಡ್ರೆ ಏನಾಗುತ್ತೆ, ಚಾಯ್ಸ್ 2 ಅದ್ರ ಬಗ್ಗೆ ಹೇಳ್ತೇನೆ. ಓಕೆ, ಅದೇ ರೀತಿ ನಿಮಗೆ KCET ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಿ ನಿಮಗೆ ಕಾಲೇಜು, ಪ್ರತಿಯೊಂದು ಕಾಲೇಜಿನ ಪ್ಲೇಸ್ಮೆಂಟ್ ಹೇಗಿದೆ, ಅಲ್ಲಿ ಆವ್ರೇಜ್ ಪ್ಲೇಸ್ಮೆಂಟ್ ಹೇಗಿದೆ, ಹೈಯೆಸ್ಟ್ ಪ್ಲೇಸ್ಮೆಂಟ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಅದರದ್ದು ಸಪ್ರೇಟ್ ವೀಡಿಯೋ ನಮ್ಮ ಯೂಟ್ಯೂಬಲ್ಲಿ ಪ್ರೈವೇಟ್ ವೀಡಿಯೋಸ್ ಲಿಸ್ಟ್ ಮಾಡಿ ನಮ್ಮ ಕೌನ್ಸಿಲಿಂಗ್ ಇದ್ರವರಿಗೆ ಕೊಡ್ತೇವೆ, ಆಯಿತಾ. ಕಂಪ್ಲೀಟ್ A to Z ಅವರ ಕಾಲೇಜಿಗೆ ವಿಸಿಟ್ ಮಾಡಿ ಎಷ್ಟು ಕಂಪನೀಸ್ ಬಂದಿದೆ, ಎಷ್ಟು ಪ್ಯಾಕೇಜ್ ಆಗಿದೆ, ಈ ವರ್ಷ ಹೇಗಿದೆ ಪ್ಲೇಸ್ಮೆಂಟ್, ಅದೆಲ್ಲದನ್ನು ತಿಳ್ಕೊಂಡು ಈ ವಿಡಿಯೋವನ್ನು ಮಾಡಿ ನಾನು ಪ್ರೈವೇಟಾಗಿ ಕೊಡ್ತೇನೆ. ಅದನ್ನು ವೀಡಿಯೋದಲ್ಲಿ ಇದು ಮಾಡೋದಿಲ್ಲ, ಅದು ನಮ್ಮ ಕೌನ್ಸಿಲಿಂಗಲ್ಲಿ ಮಾತ್ರ ಇರುತ್ತೆ. ಕೆಲವೊಂದು ವೀಡಿಯೋಸನ್ನು ಬೇಕಾಗಿರೋ ಕೆಲವೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ. ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಬರ್ತಾ ಇರ್ತೇನೆ. ನಿಮ್ಮ ಲೈಕ್ಸ್, ನಿಮ್ಮ ಸಪೋರ್ಟು ಸಿಕ್ಕಿದಷ್ಟು ನಮಗೆ ಜಾಸ್ತಿ ಇದಾಗುತ್ತೆ, ಮೋಟಿವೇಶನ್ ಆಗುತ್ತೆ, ಜಾಸ್ತಿ ವೀಡಿಯೋಸನ್ನು ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.